ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಸುಪ್ರೀಂ ಕೋರ್ಟಿನ ಮಾಜಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರ ರಾಜ್ಯಸಭಾ ಅವಧಿ ಮುಗಿದಿದೆ. ಸುಪ್ರೀಂ ಕೋರ್ಟಿನಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ ನಿವೃತ್ತಿಯಾದಂತಹ ರಂಜನ್ ಗೊಗೊಯ್ ಕೇವಲ 4 ತಿಂಗಳ ಅಂತರದಲ್ಲಿ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿದ್ರು. ಆಗಲೇ ಬಹಳ ವಿವಾದ ಆಗಿತ್ತು. ಈಗ ಅವರ ಅವಧಿ ಮುಗಿದಿದೆ. ಬಹಳ ವಿಶೇಷ ಅಂತಂದರೆ, ಜೊತೆಗೆ ಬಹಳ ಬೇಸರ ಅಂದರೆ, ಕೇವಲ ಒಂದೇ ಒಂದು ಪ್ರಶ್ನೆಯನ್ನು ಕೇಳದೆ ರಂಜನ್ ಗೊಗೊಯ್ 6 ವರ್ಷಗಳ ತಮ್ಮ ರಾಜ್ಯಸಭಾ ಅವಧಿಯನ್ನು ಪೂರೈಸಿದ್ದಾರೆ. ಒಂದು ಪ್ರಶ್ನೆ ಕೇಳಿಲ್ಲ, ಓಕೆ. ಅದ್ರ ಜೊತೆಗೆ ಚರ್ಚೆನಲ್ಲಿ ಎಷ್ಟು ಮಟ್ಟಿಗೆ ಪಾಲ್ಗೊಂಡಿದ್ದಾರೆ ಅದು ಕೂಡ ಡಿಸಪಾಯಿಂಟಿಂಗ್. ಹೋಗ್ಲಿ, ರಾಜ್ಯಸಭೆಗೆ ಎಷ್ಟು ಮಟ್ಟಿಗೆ ಹಾಜರಾಗಿದ್ದಾರೆ, ಒನ್ಸ್ ಅಗೈನ್ ಡಿಸಪಾಯಿಂಟಿಂಗ್. ಈ ಡೀಟೇಲ್ಗಳ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ಮನವಿಯನ್ನು ಮಾಡ್ತಿದ್ದೀನಿ. ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಾನು ರಂಜನ್ ಗೊಗೊಯ್ ಅವರು ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ಅಂತ ಹೇಳಿದೆ. ಯಾಕೆ ಪ್ರಶ್ನೆ ಕೇಳೋದು ಬಹಳ ಮುಖ್ಯ ಅಂದರೆ, ಇತ್ತೀಚೆಗೆ ರಾಜ್ಯ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಶಾಸಕರು ಮತ್ತು ಆಡಳಿತ ಪಕ್ಷದ ಶಾಸಕರು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿಲ್ಲ ಅಂತ ಸ್ಪೀಕರ್ UT ಖಾದರ್ ಸಭಾತ್ಯಾಗವನ್ನು ಮಾಡಿದರು. ಸರ್ಕಾರಕ್ಕೆ ಚಾಟಿ ಬೀಸಿದರು. ಸರ್ಕಾರದಿಂದ ವತಿಯಿಂದ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರಿಗೆ ಪತ್ರ ಬರೆದು ನೀವು ಸದನಕ್ಕೆ ಸರಿಯಾಗಿ ಉತ್ತರ ಕೊಡಿ ಅಂತ ಹೇಳಿದರು. ಅಂದರೆ ಸಂಸದೀಯ ವ್ಯವಹಾರಗಳಲ್ಲಿ ಪ್ರಶ್ನೆ ಕೇಳೋದು ಮತ್ತು ಉತ್ತರವನ್ನು ಪಡ್ಕೊಳ್ಳೋದು ಬಹಳ ಮಹತ್ವದ ಪ್ರಕ್ರಿಯೆ. ಅಂಥ ಮಹತ್ವದ ಜವಾಬ್ದಾರಿಯೊಂದನ್ನು ನಿರ್ವಹಿಸೋದ್ರಲ್ಲಿ ರಂಜನ್ ಗೊಗೊಯ್ ವಿಫಲ ಆಗಿದ್ದಾರೆ. ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಕೇಳಿಲ್ಲ. ಸೋಮವಾರ ರಂಜನ್ ಗೊಗೊಯ್ ಅವರ ಅವಧಿ ಮುಗಿತು ಅಂತ ರಾಜ್ಯಸಭೆಯ ಅಧ್ಯಕ್ಷರಾದಂತಹ CP ರಾಧಾಕೃಷ್ಣನ್ ಘೋಷಣೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ರೂಢಿಯಂತೆ ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದರು. ರಂಜನ್ ಗೊಗೊಯ್ ವಿಶಿಷ್ಟ ನ್ಯಾಯಶಾಸ್ತ್ರಜ್ಞರು, ಅವರು ಕಾನೂನು ಜ್ಞಾನವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಅವರು ಚರ್ಚೆಗಳಲ್ಲಿ ಪಾಲ್ಗೊಳ್ಳೋದನ್ನು ಸದನ ಮಿಸ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದರು. ಇದು ಅಪ್ಪಟ ಸುಳ್ಳು. ಯಾಕೆ ಅಂದರೆ, ರಂಜನ್ ಗೊಗೊಯ್ ಅಂತ ಯಾವ ಜ್ಞಾನವನ್ನೂ ಹಂಚಿಕೊಂಡಿಲ್ಲ. ಅವರು ಪ್ರಶ್ನೆ ಕೇಳಿಲ್ಲ ಅಂತ ನಾನು ಈಗಾಗಲೇ ಹೇಳಿದೆ. ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೆಷ್ಟು ಗೊತ್ತಾ? 6 ವರ್ಷಕ್ಕೊಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. 6 ಚರ್ಚೆಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಆದರೆ ರಂಜನ್ ಗೊಗೊಯ್ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು ಒಮ್ಮೆ ಮಾತ್ರ. 2020 ಮಾರ್ಚ್ 16ನೇ ತಾರೀಕು ಅವರ ನಾಮನಿರ್ದೇಶನ ಆಯಿತು. 2026 ಮಾರ್ಚ್ 16ನೇ ತಾರೀಕು ಅವರು ನಿವೃತ್ತರಾದರು. ಈ 6 ವರ್ಷಗಳ ಅವಧಿನಲ್ಲಿ ಅವರು ಒಂದೇ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ರಾಜ್ಯಸಭೆಯ ವೆಬ್ಸೈಟ್ ಹೇಳ್ತಾ ಇದೆ. ರಾಜ್ಯಸಭೆಯ ವೆಬ್ಸೈಟ್ ಪ್ರಕಾರ 2023 ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ದಿಲ್ಲಿ ಸೇವೆಗಳ ಕುರಿತಾದಂಥ ಚರ್ಚೆನಲ್ಲಿ ರಂಜನ್ ಗೊಗೊಯ್ ಪಾಲ್ಗೊಂಡಿದ್ದಾರೆ. ಪಾಲ್ಗೊಂಡು ಕೇಂದ್ರ ಸರ್ಕಾರದ ಪರ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಯಾಕೆ ನಾನು ಕೇಂದ್ರ ಸರ್ಕಾರದ ಪರ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಿದ್ದೀನಿ ಅಂತಂದರೆ, ಇದೇ ವಿಷಯ ರಂಜನ್ ಗೊಗೊಯ್ ಅವರು ನ್ಯಾಯಮೂರ್ತಿಗಳಾಗಿದ್ದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು. ರಂಜನ್ ಗೊಗೊಯ್ ಅವರ ಪೀಠಕ್ಕೆ ವಿಚಾರಣೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ರಂಜನ್ ಗೊಗೊಯ್ ಅವರು ಇದನ್ನು ವಿರೋಧಿಸಿದರು. ಆದರೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರದ ಪರವಾದಂತಹ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅಂತಹ ಚರ್ಚೆಯನ್ನು ಮಂಡಿಸಿದರು. ಇರಲಿ, ರಂಜನ್ ಗೊಗೊಯ್ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ, ನ್ಯಾಯಮಂಡಳಿಗಳ ಸುಧಾರಣೆಗೆ ಸಂಬಂಧಪಟ್ಟಂತೆ, ವಕ್ಫ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ, ಮಹಿಳಾ ಮೀಸಲಾತಿ ಸಂವಿಧಾನದ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ, ಹೊಸ ಕ್ರಿಮಿನಲ್ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ವಿಧೇಯಕಗಳ ಬಗ್ಗೆ ಚರ್ಚೆ ಆಗಿತ್ತು. ಆದರೆ ರಂಜನ್ ಗೊಗೊಯ್ ಬೇರೆ ಯಾವ ಚರ್ಚೆಯಲ್ಲೂ ಪಾಲ್ಗೊಂಡಿಲ್ಲ. ನಾನು ಆಗಲೇ ಹೇಳ್ದಂಗೆ ಕೇವಲ ಒಂದರಲ್ಲಿ ಮಾತ್ರ ಪಾಲ್ಗೊಂಡಿದ್ರು. ಯಾವುದಾದ್ರೂ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ರ? ಅದೂ ಇಲ್ಲ. ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ, ಒಂದೇ ಒಂದು ಚರ್ಚೆನಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಇವರು ರಾಜ್ಯಸಭಾ ಸದಸ್ಯರಾಗಬೇಕಾಗಿತ್ತಾ? ಇವರು ರಾಜ್ಯಸಭಾ ಸದಸ್ಯರ ಆಗುವ ಕಾಲದಲ್ಲೇ ವಿವಾದ ಆಗಿತ್ತು. ನಾನು ಇಂಟ್ರೊಡಕ್ಷನಲ್ಲೇ ಹೇಳಿದೆ. ಏನಂತ ಅಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು.
ಇವರನ್ನ ರಾಜ್ಯಸಭೆಗೆ ಕೇಂದ್ರ ಸರ್ಕಾರ ನಾಮನಿರ್ದೇಶನವನ್ನು ಮಾಡ್ತು. ಆಗ ಕೇಳಿಬಂತ ಆರೋಪ ಏನು ಅಂತಂದರೆ, ಇವರು ನ್ಯಾಯಮೂರ್ತಿ ಆಗಿದ್ದಂಥ ಸಂದರ್ಭದಲ್ಲಿ, ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರದ ಪರ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಇವರಿಗೆ ಉಡುಗೊರೆಯಾಗಿ ರಾಜ್ಯಸಭಾ ಸದಸ್ಯತ್ವವನ್ನು, ಸ್ಥಾನವನ್ನು, ನಾಮನಿರ್ದೇಶನವನ್ನು ಕೊಡಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂದು. ಆದರೆ ರಂಜನ್ ಗೊಗೊಯ್ ಅವ್ರಿಗೆ ಒಂದು ಅಪರೂಪದ ಅವಕಾಶ ಇತ್ತು. ಏನಂದರೆ, ಯಾರು ಏನೇ ಆರೋಪ ಮಾಡಲಿ, ನಾನೇನು ಅನ್ನೋಂಥದ್ದನ್ನು ನಿರೂಪಿಸ್ತೀನಿ ಅಂತೇಳಿ ರಾಜ್ಯಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನರ ಇಶ್ಯೂಗಳನ್ನು ಅಲ್ಲಿ ಎತ್ತಬೇಕಾಗಿತ್ತು. ಮತ್ತು ರಾಜ್ಯಸಭೆ ಅಂದರೆ ಮೇಲ್ಮನೆ ಅಥವಾ ಲೋಕಸಭೆ, ಅಲ್ಲಿ ಏನು ಕರ್ತವ್ಯ, ಪ್ರಮುಖವಾಗಿ ಆ ಸದಸ್ಯರ ಕರ್ತವ್ಯ ಏನು? ಕಾನೂನುಗಳನ್ನು ರೂಪಿಸುವಂಥದ್ದು. ನಾನು ಆಗಲೇ ಹೇಳಿದೆ, ವಕ್ಫ್ ಕಾಯ್ದೆಯಿಂದ ಹಿಡಿದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ, ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ, ಹೊಸ ಕ್ರಿಮಿನಲ್ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಅಷ್ಟೆಲ್ಲ ಕಾಯ್ದೆಗಳು, ವಿಧೇಯಕಗಳ ಬಗ್ಗೆ ಚರ್ಚೆ ಆಯ್ತಲ್ಲ. ಆಗ್ಲಾದರೂ ರಂಜನ್ ಗೊಗೊಯ್ ಅವರು ಮಾತನಾಡಿ ತಮ್ಮ ಅಮೂಲ್ಯ ಜ್ಞಾನವನ್ನು ಅಲ್ಲಿ ದಾರಿ ಎರಿಬೋದಾಗಿತ್ತು. ಆ ಮೂಲಕ ರಂಜನ್ ಗೊಗೊಯ್ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದು ಸಾರ್ಥಕ ಆಯಿತು ಅಂತ ಅನ್ನಿಸ್ಬೇಕಿತ್ತು. ಹಾಗೆ ಮಾಡಬೇಕಾಗಿತ್ತು ರಂಜನ್ ಗೊಗೊಯ್ ಅವರು. ಆದರೆ ಅವರು ಬಹಳ ಒಂದು ರೀತಿಯ ಬೇಜವಾಬ್ದಾರಿತನದಿಂದ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಲ್ಲ, ಜೊತೆಗೆ ಒಂದು ಚರ್ಚೆಯಲ್ಲಿ ಮಾತ್ರ ಪಾಲ್ಗೊಂಡಿದ್ರು. ಹೋಗ್ಲಿ, ಎಷ್ಟು ಪಾಲ್ಗೊಂಡಿದ್ದಾರೆ ಅವರು ಅಂದರೆ, ರಾಜ್ಯಸಭೆಗೆ ಎಷ್ಟು ಹಾಜರಿಯಾಗಿದ್ದಾರೆ ಅವರು ಅನ್ನುವಂಥ ಸಂಗತಿಯನ್ನು ನೋಡೋದಾದ್ರೆ, PRS ಅಂತಲೇ ಭಾಳ ಫೇಮಸ್ಸು. ಅದು ಏನಪ್ಪ ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಪಾಲಿಸಿ ರಿಸರ್ಚ್ ಸ್ಟಡೀಸ್ ಅಂತ. ಈ ಸಂಸ್ಥೆ ಒಂದು ಅಧ್ಯಯನವನ್ನು ಮಾಡಿದೆ. ಅವರು ಸಂಗ್ರಹಿಸಿರುವಂತಹ ದತ್ತಾಂಶಗಳ ಪ್ರಕಾರ ರಂಜನ್ ಗೊಗೊಯ್ ಅವರು ರಾಜ್ಯಸಭೆಯಲ್ಲಿ ಪಾಲ್ಗೊಂಡಿರೋದು 53%. ಅಂದರೆ ಅದು ಕೂಡ ನಿರಾಸೆನೆ. ಹೋಗ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ 2021ರಲ್ಲಿ NDTVಯ ಪತ್ರಕರ್ತ ಶ್ರೀನಿವಾಸ್ ಜೈನ್ ರಂಜನ್ ಗೊಗೊಯ್ ಅವರನ್ನು ಪ್ರಶ್ನೆ ಮಾಡ್ತಾರೆ, ನೀವು ಎಷ್ಟು ಮಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ ರಾಜ್ಯಸಭೆಯಲ್ಲಿ ಅಂತ. ಅದಕ್ಕೆ ರಂಜನ್ ಗೊಗೊಯ್ ಕೊಡೋ ಕಾರಣ ಏನು ಗೊತ್ತಾ? ಕರೋನಾ ಕಾರಣದಿಂದ ನನಗೆ ಬರಲಿಕ್ಕಾಗಲಿಲ್ಲ. ಕರೋನಾ ಸಂದರ್ಭದಲ್ಲಿ ಉತ್ತಮವಾದಂಥ ಆಸನದ ವ್ಯವಸ್ಥೆ ನನಗೆ ಇರಲಿಲ್ಲ. ಇಷ್ಟೇ ಹೇಳಿ ಸುಮ್ಮನಾಗಲ್ಲ ರಂಜನ್ ಗೊಗೊಯ್ ಅವರು. ನಾನು ಯಾವುದೇ ಪಕ್ಷದ ಸದಸ್ಯ ಅಲ್ಲ, ನನಗೆ ಯಾವ ಪಕ್ಷದಿಂದನೂ ವಿಪ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಯಾವಾಗ ಮನಸ್ಸು ಬರುತ್ತೆ ನಾನು ಆಗ ಸದನಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಇಟ್ಸ್ ಫೈನ್, ಅವ್ರು ಹೇಳಿದ ನಿಜ. ಏನು ಅಂತಂದರೆ, ಅವರು ಯಾವ ಪಕ್ಷದ ಸದಸ್ಯರಲ್ಲ, ಸರ್ಕಾರದಿಂದ ನಾಮನಿರ್ದೇಶನಗೊಂಡಿರುವಂಥವ್ರು. ಅವರಿಗೆ ಆ ಸ್ವಾತಂತ್ರ್ಯ ಇದೆ. ಅವರು ಪಕ್ಷಕ್ಕೆ ಉತ್ತರದಾಯಿ ಅಲ್ಲ, ಸಮ್ ಎಕ್ಸ್ಟೆಂಟ್ ಸರ್ಕಾರಕ್ಕೂ ಉತ್ತರದಾಯಿ ಅಲ್ಲ. ಆದರೆ ಜನರಿಗೆ, ಯಾಕೆಂದರೆ ಅವರು ರಾಜ್ಯಸಭೆಗೆ ಸುಮ್ಮನೆ ನಾಮನಿರ್ದೇಶನಗೊಂಡಿಲ್ಲ. ಅವರಿಗೆ ಸಂಬಳ ಕೊಡಲಾಗತ್ತೆ, ಭತ್ಯೆಗಳನ್ನು ಕೊಡಲಾಗತ್ತೆ, ಅದು ಜನರ ತೆರಿಗೆ ಹಣ. ಇದೇ ನ್ಯಾಯಮೂರ್ತಿಗಳು ನ್ಯಾಯದ ಬಗ್ಗೆ ಭಾಳಷ್ಟು ವಿಚಾರಣೆಯನ್ನು ನಡೆಸಿರ್ತಾರೆ, ಭ್ರಷ್ಟಾಚಾರದ ಬಗ್ಗೆ ವಿಚಾರಣೆಯನ್ನು ನಡೆಸಿರ್ತಾರೆ. ಈ ರೀತಿ ಜನರ ತೆರಿಗೆ ಹಣ ಪೋಲಾಗೋದು ತಪ್ಪಲ್ವಾ? ಅದು ಕೂಡ ಇಂಡೈರೆಕ್ಟ್ ಆಗಿ ಭ್ರಷ್ಟಾಚಾರನೇ ಅಲ್ವಾ? ಜನರ ತೆರಿಗೆ ಹಣಕ್ಕೆ ಉತ್ತರದಾಯಿತ್ವ ಇರಬೇಕಲ್ವಾ? ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ನಾನು ಅವರು ಕೇಂದ್ರ ಸರ್ಕಾರಕ್ಕಾಗಲಿ, BJPಗಾಗಲಿ ಅಥವಾ ಮೋದಿಗಾಗಲಿ ಮತ್ತೊಬ್ರಿಗಾಗಲಿ ಉತ್ತರದಾಯಿ ಆಗಿ ಇರಬೇಕಾದಂಥ ಅಗತ್ಯ ಖಂಡಿತಕ್ಕೂ ಇಲ್ಲ. ಆದರೆ ಜನರಿಗೆ ಅಂಥ ಒಂದು ಅವಕಾಶವನ್ನು ರಂಜನ್ ಗೊಗೊಯ್ ಕೈಚೆಲ್ಲಿದ್ದಾರೆ. ಮತ್ತು ಅಂಥದ್ದೊಂದು ನಿರೀಕ್ಷೆಯನ್ನು ಹುಸಿಗೊಳಿಸಿದ್ದಾರೆ. ಮತ್ತು ಅವ್ರ ಮೇಲೆ ಏನು ಆರೋಪಗಳಿದ್ವಲ್ಲ, ಅದು ಉಡುಗೊರೆಯಾಗಿ ಸಿಕ್ತು ರಾಜ್ಯಸಭಾ ಸದಸ್ಯತ್ವ ಅಂತ, ಅದನ್ನು ಅವರೇ ಪರೋಕ್ಷವಾಗಿ ನಿರೂಪಿಸ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ಅದೇ ಕಾರಣಕ್ಕೋಸ್ಕರ ಇಂಥವರು ಬೇಕಿತ್ತ ರಾಜ್ಯಸಭೆಗೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ತೀರ್ಮಾನ ನಿಮ್ಮದು. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥವ್ರು ಇರಬೇಕಾ, ಅವ್ರು ಮಾಡಿ ಸರಿನಾ, ತಪ್ಪ, ವ್ಯವಸ್ಥೆ ಹೆಂಗಿದೆ ಅನ್ನೋದೆಲ್ಲವನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.